ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, ನಾನಿವತ್ತು ಬ್ರೆಡ್ಡಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಒಂದು 4 ಪೀಸಷ್ಟು ಬ್ರೆಡ್ಡನ್ನು ಒಂದು ಬ್ರೆಡ್ಡಲ್ಲಿ 4 ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಲೀಟ್ರ್ ಹಾಲು, ಆಮೇಲೆ ಬೆಲ್ಲ ಪಾಕ ತೊಗೊಂಡಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ನಾನು ಬೆಲ್ಲ ಪಾಕ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಬನಾನಾ, ಗಾರ್ನಿಷಿಂಗ್ ಮಾಡೋದಕ್ಕೆ ಬನಾನಾ, ಖೋವಾ ತೊಗೊಂಡಿದ್ದೀನಿ, ಒಂದು 1/2 ಪೀಸಷ್ಟು ಖೋವಾ, ಆಮೇಲೆ 6 ಗೋಡಂಬಿ, ಆಮೇಲೆ ಒಂದು 10 ಬಾದಾಮಿನ ನಾನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ, ಫಸ್ಟಿಗೆ ನಾವು ಒಂದು ಪ್ಯಾನ್ ಇಟ್ಕೋಬೇಕು. ಎರಡು ಸ್ಪೂನಷ್ಟು ತುಪ್ಪ ಹಾಕಬೇಕು. 3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆನೂ ತುಪ್ಪ ಕಾದಿದೆ. ನಾನೀಗ ಬ್ರೆಡ್ ಸ್ಲೈಸಸ್ ಮಾಡ್ಕೊಂಡಿದ್ದೀನಲ್ಲ, ಒಂದೊಂದೇ ಹಾಕ್ಕೊಂಡು, ತುಂಬ ಹಾಕ್ಕೋಬೇಡಿ, ಯಾಕಂದರೆ ಕಡಿಮೆ ಹಾಕ್ಕೊಂಡಿರ್ತೀರಲ್ವ ಎಣ್ಣೆನೂ ತುಪ್ಪ, ಹಾಗಾಗಿ ಒಂದೊಂದು 2 ಪೀಸೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಫ್ರೈ ಮಾಡಬೇಡಿ, ತುಂಬ ಸೆಕೆಂಡ್ಗೆ ಎತ್ತಿಬಿಡಿ. ಅದೇ ಥರನೇ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ ಎಲ್ಲನೂ ನಾವು ಹಾಲು ಹಾಕ್ತಿರಲ್ವ, ಹಾಗೆ ತುಂಬ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಬೇಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 2 ಸೆಕೆಂಡ್ ಬಿಟ್ಟ ತಕ್ಷಣ ಹಂಗೆ ಎತ್ಬಿಡಿ. ಅದು ಬೇಗ ಬ್ರೌನ್ ಕಲರ್ ಬಂದಿರುತ್ತಲ್ವ, ಹಾಗೆ ಆಗಿರುತ್ತೆ ಅಂತ ಗೊತ್ತಾಗುತ್ತಲ್ವ, ಹಂಗೆ ಎತ್ಬಿಡಿ. ನೋಡಿ, ನಾನು ಬ್ರೆಡ್ ಸ್ಲೈಸಸ್ನೆಲ್ಲನೂ ಫ್ರೈ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೋಬೇಕು. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ನೋಡಿ, ಇದೇ ಪ್ಯಾನಲ್ಲೇನೆ ನಾವು ಫಸ್ಟಿಗೆ ಹಾಲು ಹಾಕಬೇಕು. 1/2 ಲೀಟ್ರಷ್ಟು ಹಾಲು ಹಾಕಬೇಕು. ಹಾಲನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಒಂದು 2 ನಿಮಿಷ ಅಷ್ಟು ಕುದಿಸ್ಬೇಕು ಹಾಲನ್ನ. ನೋಡಿ, ಹಾಲು ಕುದಿ ಬರ್ತಾ ಇದೆ. ನಾನು ಖೋವಾ ತೊಗೊಂಡಿದ್ನಲ್ವ, ಖೋವಾನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಚಿಕ್ಕ ಪೀಸಲ್ಲಿ ಒಂದು ಚಿಕ್ಕ ಪೀಸ್ ಅಷ್ಟು ಖೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಲ್ಲಿ ಖೋವಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲಲ್ಲಿ. ನೋಡಿ, ಖೋವಾ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಬೆಲ್ಲದ ಪಾಕ ಮಾಡ್ಕೊಂಡಿದ್ನಲ್ವ, ಬೆಲ್ಲದ ಪಾಕ ಸ್ವಲ್ಪನೇ ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಬೇಕಾದವರು ಸ್ವಲ್ಪ ಜಾಸ್ತಿ ಪಾಕ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಏನಿಲ್ಲ, ಬೆಲ್ಲನ ಪುಡಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಅದನ್ನು ಈ ಥರ ಪಾಕ ತಗೊಳೋದು ಅಷ್ಟೇ. ನೋಡಿ, ಒಂದು ಬಾಯ್ಲ್ ಬರೋದಕ್ಕೆ ಬಿಡೋಣ. ಒಂದು ಬಾಯ್ಲ್ ಬರಬೇಕು. ಬೆಲ್ಲದ ಪಾಕ ಹಾಕಿದ್ದೀರಲ್ವ, ಸೊ ಹಾಗಾಗಿ ಒಂದು ಬಾಯ್ಲ್ ಬರಬೇಕು. ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಚೆನ್ನಾಗಿ ಹಾಲು, ಬೆಲ್ಲ, ಖೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಇದು ರೆಡಿ ಇದೆ. ಆಫ್ ಮಾಡಿಬಿಡೋಣ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಬ್ರೆಡ್ ಮಾಡ್ಕೊಂಡಿದ್ದೀರಲ್ವ, ಅದನ್ನು ಒಂದು ಪ್ಲೇಟಲ್ಲಿ ಜೋಡಿಸೋಣ. ನೋಡಿ, ನಾನು ಸ್ಟೀಲ್ ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗ ನಾವು ಮಾಡ್ಕೊಂಡಿದ್ದೀರಲ್ವ, ಒಂದು ಸ್ವಲ್ಪನೇ ಈ ಥರ ಹಾಕ್ಕೊಬರ್ಬೇಕು. ಇದ್ರ ಮೇಲೆ ಇನ್ನೊಂದು ಉಳಿದಿರುತ್ತಲ್ಲ ಪೀಸಸ್ಸು,
ಅದನ್ನೆಲ್ಲ ಇಡಬೇಕು. ಇದು ಹಾಲಿಂದು ಸ್ವಲ್ಪ ಆರಿದ ಮೇಲೆ ಫ್ರಿಜ್ಜಲ್ಲಿಟ್ಟು ಬೇಕಾದ್ರೂ ತಿನ್ಬೋದು. ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದ್ರ ಮೇಲೂ ಸೇಮ್ ಇದೇ ಥರನೇ ಹಾಕ್ಕೋಬೇಕು. ಅಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಗೋಡಂಬಿ, ಈ ಥರ ಹಾಕ್ಕೋಬೇಕು. ಗೋಡಂಬಿನೂ ಬಾದಾಮಿನ ಆಮೇಲೆ ಬನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ವ, ಸ್ವಲ್ಪ ಆರಿದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿನ್ನಬೇಕು. ಬ್ರೆಡ್ ರೆಸಿಪಿ ಇದು. ಇದನ್ನು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಹೆಸರು. ಇದಕ್ಕೊಂದು ನೀವೇ ಒಂದು ಹೆಸರು ಕೊಟ್ಬಿಡಿ. ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ಬರುತ್ತೆ, ನಿಮಗೆ ತಲುಪುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆನೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು. ಧನ್ಯವಾದಗಳು.